ಬಂದಾಗ ಸಹಜವಾಗಿ ಕೆಲವು ಪ್ರತಿಭಟನೆಗಳು ಹೆಚ್ಚಾಗುವುದು ಜಾಸ್ತಿ. ಇದು ಅದರದ ಮುಂದುವರಿದ ಭಾಗ ಇದ್ದಂಗಿದೆ ಸದ್ಯಕ್ಕೆ ಮೇಲ್ನೋಟಕ್ಕೆ. ಅಲ್ಲಿ ದೆಹಲಿ ಚೆಲೋಗೆ ಹೋಗ್ತಾರಂತೆ ರೈತರು, ಹಾಗಾಗಿ ಇವಾಗ ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ಯಾರು ಎಂಟ್ರಿ ಆಗದಂಗೆ ದಿಮ್ಮಿಗಳನ್ನೆಲ್ಲ ಹಾಕಿದ್ದೆ ಇಲ್ಲಿಗೆ. ಈ ಮಧ್ಯೆ ಕೇಂದ್ರ ಮಂತ್ರಿಗಳು ಟ್ರೈ ಮಾಡ್ತಿದ್ದಾರಂತೆ ಅದನ್ನು ಮಾತಾಡಿ ಸರಿಪಡಿಸೋಣ ಅಂತ. ಆದರೆ ಹಠಕ್ಕೆ ಬಿದ್ದರೆ ಕಷ್ಟವಾಗಬಹುದು ಅದು. ಇನ್ನು ಕರ್ನಾಟಕದಿಂದಾನು ಹೋಗ್ತಿದ್ರಂತೆ ಒಂದು 200 ಜನ ಎಲ್ಲೋ ಭೋಪಾಲಲ್ಲಿ ಪೊಲೀಸ್ನವರು ಅವ್ರನ್ನ ಬಂಧಿಸಿದ್ದಾರಂತೆ. ಅದಕ್ಕೆ ಸ್ವಲ್ಪ ಆಕ್ರೋಶ ವ್ಯಕ್ತವಾಗಿದೆ. ಎಸ್, ಇಡೀ ರಾಜ್ಯವನ್ನ ಕ್ಷಾಮ ಆವರಿಸಿದೆ. ಇಂಥ ಹೊತ್ತಲ್ಲಿ ರಾಜ್ಯಕ್ಕೆ ಮತ್ತೊಮ್ಮೆ ಕಾವೇರಿ ಶಾಕ್. ಕಾವೇರಿ ಜಲ ವಿವಾದ ಪ್ರಾಧಿಕಾರದ ಆದೇಶದ ಪ್ರಕಾರ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ತಲಾ 2.5 ಟಿಎಂಸಿ ನೀರು ಬಿಳಿಗುಂಡ್ಲು ಮಾಪನ ಕೇಂದ್ರ ದಾಟಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಶಿಫಾರಸ್ ಮಾಡಿದೆ. ಕಾವೇರಿ ಕೊಳ್ಳದ ಜಲಾಶಯಗಳಿಗೆ ನೀರಿನ ಒಳಹರಿವಿಲ್ಲ. ಅನಿಯಂತ್ರಿತ ಜಲಾನಯನ ಪ್ರದೇಶದಿಂದ ಹರಿಯುವ ನೀರನ್ನು ಹೊರತುಪಡಿಸಿ ಬಿಳಿಗುಂಡ್ಲು ತಲುಪುವಂತೆ ಜಲಾಶಯಗಳಿಂದ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ವಾದ ಮಾಡಿದೆ. ಪ್ರಯೋಜನ ಆಗಿಲ್ಲ. ಸದ್ಯ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 46 ಟಿಎಂಸಿ ನೀರಷ್ಟೇ ಇದೆ. ಇದರಲ್ಲಿ 15 ಟಿಎಂಸಿ ಡೆತ್ ಸ್ಟೋರೇಜ್. ಸರಿ, ಅವ್ರು ಹೇಳ್ದಂಗೆ ಬಿಟ್ಬಿಡಿ. ಗೇಟಿಂದ ಹಿಂದಕ್ಕೆ ಬಂದುಬಿಟ್ರೆ ನೀರು, ಆಮೇಲೆ ಅವರೆಲ್ಲ ಅವ್ರ ಅಪ್ಪ ಬಂದರೂ ಬಿಟ್ಕೊಳಕ್ಕಾಗಲ್ವಲ್ಲ ನೀರನ್ನ. ಹಾಗೆ ಈ ಆದೇಶ ಮಾಡಿದ್ದ ಆಫೀಸರ್ಗೆ ಒಂದು ಚಂಪು ಕೊಡ್ತೀನಿ ಗಿಫ್ಟು. ಯಾಕೆ ಸರ್? ನಮ್ಮ 12ನೇ ವಾರ್ಷಿಕೋತ್ಸವಕ್ಕೆ ಏನು ಮಾಡ್ಬೇಕು ಸರ್? ಬಂದು ತುಂಬ್ಕೊಂಡು ಹೋಗು ಅಂತ. ಗೇಟಿಂದ ಹಿಂದಕ್ಕೆ ಬರಲಿ, ಗೊತ್ತಾಗತ್ತಾಗ ಪರಿಸ್ಥಿತಿ ಏನು ಅಂತ. ಸಿರ್ಸಿಯ ಗಣೇಶ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರು ಗೌರಿ ನಾಯ್ಕನವರು ಅಂಗನವಾಡಿ ಮಕ್ಕಳಿಗೆ ಕುಡಿಯೋ ನೀರು ಹೋಗಿಸೋದಕ್ಕೆ 12 ದಿನದಿಂದ ಒಂದೇ ಸಮ ಏಕಾಂಗಿಯಾಗಿ ಬಾವಿ ತೋಡ್ತಾ ಇದ್ದಾರಂತೆ. ಮಾಧ್ಯಮದಲ್ಲಿ ಬಂತಿದ್ದು ಕೂಡಲೇ ಅಧಿಕಾರಿಗಳು ಏನು ಮಾಡಿದ್ರು, ಅಮ್ಮ ನೀದು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ನಾವೇ ಒಂದು ಬೋರ್ವೆಲ್ಲೋ ಏನೋ ಹಾಕಿಸ್ಕೊಡ್ತೀವಿ, ಇರು 1 ನಿಮಿಷ ಬರ್ತೀವಿ ಅಂದ್ಬಿಟ್ಟು ಒಂದು ಬೋರ್ವೆಲ್ಲೋ ಯಾವ್ದಾದ್ರು ಒಂದು ಯೋಜನೆಯಲ್ಲಿ ಹಾಕಿಸ್ಕೊಡ್ಬೋದಿತ್ತು. ಆದರೆ ಅಧಿಕಾರಿಗಳು ಏನು ಮಾಡಿದ್ರು, ಕರೆಕ್ಟ್ ಅಧಿಕಾರಿಗಳಲ್ವೇ, ಅವರೇನು ಮಾಡಿದ್ರು, ಹಿಂಗೆಲ್ಲ ಮಾಡ್ತೀವಿ ನೋಡಿ ನಿನಗೆ ಅಂತೇಳ್ಬಿಟ್ಟು ಅಡ್ಡ ಹಾಕಿದ್ರಂತೆ. ಅದಕ್ಕೆ ಈಗ ಆಕೆ ಹೇಳ್ತಾರೆ, ಯಾವನು ಏನು ಮಕ್ಕಾರು ಮಾಡ್ಕೊಳ್ಳಿ, ನನ್ನ ಪಡೆಗೆ ನಾನು ತೋಡ್ಕೊಂಡು ಹೋಗ್ತೀನಿ ಅಷ್ಟೇ, ನೀವೇನಾರು ಮಾಡ್ಕೊಳ್ಳಿ, ಅನುಮತಿ ಯಾವತ್ತೋ ಪಡ್ಕೊಂಡು ಆಗೋಗಿದೆ ಅಂತ. ಇದರಿಂದ ಪ್ರಯೋಜನ ಇಲ್ಲ. ಆಫೀಸರ್ಸ್, ನೀವು ಹೀರೋಗಳಾಗಬೇಕು, ಆ ಹೀರೋಯಿನ್ ಜೊತೆ ಸೇರಿಕೊಂಡು ನೀವು ಆ ಹೀರೋಯಿನ್ ಮುಂದೆ ಪ್ರಧಾನಿ ಮೋದಿ ನಾರಿ ಶಕ್ತಿಯನ್ನು ಬಿಡುಗಡೆ ಮಾಡಿ ಆಗೋಗಿದೆ ದೇಶದಲ್ಲಿ. ನೀವು ನಾರಿ ಶಕ್ತಿ ಮುಂದೆ ಪೋಸ್ ಕೊಡಕ್ಕೆ ಹೋದರೆ ವಿಲನ್ಗಳಾಗಿ ಫಿಲಮ್ಮಲ್ಲಿ ಹಲ್ಲು ಉದುರಿಸ್ಕೊಂಡಂಗೆ ಉದುರಿಸ್ಕೊತೀರಿ. ಫಿಸಿಕಲಿ ಅಲ್ಲ, ಮರ್ಯಾದೆ ಹಾಕಿಸ್ಕೊತೀನಿ. ಅದರ ಬದಲು ಲೆಟ್ ಸಮ್ DC ಯಾರೋ ಟೆಲ್ಲರ್ ಸ್ಟಾಪ್ ಅ ನಿಮಿಷ, ವಿಲ್ ಗೋ ಟು ಎ ಬೋರ್ವೆಲ್ ಗಿರ್ವೆಲ್, ನೋಡೋಣ ಒಂದು ಪಾಯಿಂಟ್ ನೋಡ್ಬಿಟ್ಟು ಏನಾರು ಹಾಕ್ಕೊಡೋಣ ಹೇಳಿ. ಏನು ಅವಳು ಮನೆಗೇನು ಅವಳು ನೀರು ಕೇಳ್ತಿಲ್ವಲ್ಲ ಆ ಹೆಣ್ಮಗಳು, ಯಾವ ಸ್ವಾರ್ಥನೂ ಇಲ್ಲ, ಏನೂ ಕೇಳ್ತಿಲ್ಲ. ಬೇಡ, ನಿಮಗೆ ತಾಕತ್ತಿಲ್ಲ ಸರ್ಕಾರಕ್ಕೆ ಅಥವಾ ಆ ಭಾಗದ ಶಾಸಕರಿಗೆ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನು ಇಲ್ಲ ಅನ್ನೋದಿದ್ದರೆ ದಯಮಾಡಿ ಬೆಳಗ್ಗೆ ನನ್ನ ನಂಬರ್ ತೊಗೊಂಡು ಒಂದು SMS ಹಾಕಿ, ನಾನು ಶಿರಸಿಯ ಪಟ್ಟಣದ ಒಳಗಡೆನೇ ಭಿಕ್ಷೆ ಕೇಳ್ಬಿಟ್ಟು ಅಲ್ಲೊಂದು ಬೋರ್ವೆಲ್ ಹಾಕಿಸ್ತೀನಿ. ಭಾಳ ಸುಲಭವಾಗಿ ಹಾಕಿಸ್ತೀನಿ, ಸಹಾಯ ಮಾಡೋ ತುಂಬ ಸುಲಭವಾಗಿ ಹಾಕಿಸ್ಕೊಡ್ತೀನಿ. ನಾನಾಗ ಎರಡಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ. ಲಜ್ಗೆಟ್ ಅವ್ರ ಥರ ಆಡಬೇಡಿ ಬೇಸಿಗೆನಲ್ಲಿ, ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು. ಎಸ್, 2 ಮೇಡಮ್ ಬಂದಿದ್ರು, ಅವ್ರ ಮ್ಯಾಲ್ ಬರ್ರಿ ಅಮ್ಮ ಅಂದ್ರು. ಇಲ್ಲಿ ತೆಗಿಯೋದೇ ಬ್ಯಾಡ ಇತ್ತು, ಬಾವಿನ ಮುಚ್ಚಾಕ್ರಿ, ನೀವು ಜಂಗಲಿಗೆ ಹೋಗಿ ತೆಗಿಯೋದಿದ್ರೆ. ನಾ ಮುಚ್ಚಾಕೋದಿಲ್ಲ, ನೀವೇನಾದ್ರು ಮಾಡ್ಕೊಡ್ರಿ. ನನಗೆ ನನ್ನ ಮನೆಗೆ ಮಾಡ್ಕೊಂಡಿದ್ದಕ್ಕೆ ನಂಗೆ ಎಲ್ಲ ಪಕ್ಷದವರು ನನ್ನನ್ನು ಕರೆದು ಒಂದು ಸನ್ಮಾನ ಮಾಡಾರೆ. ಆ ಋಣಕ್ಕಾಗಿ ನಾನು ಅಲ್ಲಿ ಹೋಗಿ ಒಂದು ಇರ್ಲಿ ಮಕ್ಕಳಿಗೆ ಸರ್ಕಾರದ ಒತ್ತಿಗೆ ಒಂದು ಇರ್ಲಿ, ನನ್ನ ಕಷ್ಟದೊಂದು ಮಾಡೋಣ ಅಂತ ಹೋಗಿ ನಾ ಮಾಡಿದ್ದೆ ಬಿಟ್ರೆ ಮತ್ತೆ ಅದಕ್ಕೂ ನಾನು ಇದು ಮಾಡ್ಕೊಂಡು ಇದು ಮಾಡಿದ್ದಲ್ಲ. ಅಷ್ಟೇ, ಸರಳ. ಹಾಕಿ ಏನೋ ಮಾಡಿದ್ದಾಳೆ, ಫೇರ್. ಅದು ನಮಗೆ ಸರಿ ಹೋಗಲಿಲ್ಲ, ಆತ ನಾಳೆ ಏನಾರು ಅಪಾಯ ಆಗ್ಬಿಡ್ಬೋದು ಅನ್ನಿಸ್ತಾ, ಆಲ್ಟರ್ನೇಟ್ ಕೊಡಿ, ಸೊಲ್ಯೂಷನ್ ಕೊಡ್ರಪ್ಪ ಪ್ರಭೂತಿಗಳೇ. ಫುಲ್ ಸ್ಟಾಪೇ ಮಾಡಿ ಅಂತ. ವೈದ್ಯರ ಹತ್ರಕ್ಕೆ ಹೋದಾಗ ಕಾಲಲ್ಲೊಂದು ಹುಣ್ಣಾಗಿದೆ ಅಂತ ತಕ್ಷಣ, ಹುಣ್ಣಾಗಿದೆಯಾ ಅಲ್ಲೊಂಚೂರು ಕೊಡ್ಲಿ ತಗೊಂಬ ಇಲ್ಲಿ ಅಂದ್ಬಿಟ್ಟು ಕತ್ತರಿಸ್ಬಿಟ್ರೆ ಆಗತ್ತಾ? ಅದಕ್ಕೇನೊಂದು ಔಷಧಿ ಕೊಡಬೇಕಪ್ಪ ಡಾಕ್ಟ್ರು. ಡಾಕ್ಟರ್ ಆಫೀಸರ್ಸ್ ತೋರಿಸಿ, ಸೊಲ್ಯೂಷನ್ ಏನು ತೋರಿಸಿ. ಎಸ್, 3 ಇಡಿಯಟ್ಸ್ ಸಿನಿಮಾದ ದೃಶ್ಯ ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯಲ್ಲಿ ನಿಜವಾಗಿ ಕಂಡು ಬಂದಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ತಾತನನ್ನ ಮೊಮ್ಮಗ ಬೇರೊಬ್ಬರ ನೆರವಿನಿಂದ ಬೈಕ್ ಮೇಲೆ ಕೂರಿಸಿಕೊಂಡು ನೇರವಾಗಿ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಏನ್ ಬೇಕಾದ್ರೂ ಇರ್ಬೋದು, ಆತ್ರ ಅಂತಾನೋ ಮತ್ತೊಂದು. ಅಗಲಕ್ಕೆ ಬಂದ ಮೇಲೆ ಸ್ಟ್ರೆಚರ್ಗೆ ಹಾಕಿ ತರಬಹುದಿತ್ತು. ಗಾಡಿ ತಗೊಂಡು ಎಮರ್ಜೆನ್ಸಿ ವಾರ್ಡ್ ಒಳಕ್ಕೆ ಹೋಗಬೇಕಾದ್ರೆ ಬುಕ್ಕೆ ಕೇಸಿಗೆ ಅನಿಸ್ತೀನಿ. ಇದನ್ನೆಲ್ಲ ಟಾಲರೇಟ್ ಮಾಡಬಾರ್ದು ಮಜಾ ತಗೊಂಡು. ಮೊನ್ನೆ ಅದು ಯಾವುದೋ ಡಾಕ್ಟ್ರುಗಳ ಪಾಪ ರೇ, ಯಾರ್ರೀ ಹೆಲ್ತ್ ಮಿನಿಸ್ಟರ್ ಸಾಹೇಬ್ರೆ ಅಥವಾ ಅದು ಯಾರು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳೋ ಯಾರೋ ಶರಣ್ ಪ್ರಕಾಶ್ ಪಾಟೀಲ್, ಏನ್ರಪ್ಪ
ಅವ್ರು ಏನೋ ಒಂದನ್ನು ಮಾಡಿ ಅದನ್ನು ರೀಲ್ಸ್ ಟೈಪ್ ಮಾಡ್ಕೊಂಡಿದ್ರು. ಶೂಟ್ ಈಗ ಯಾಕ್ರಿ ಅಷ್ಟೊಂದು ಕಾಟ ಕೊಡ್ತೀರಿ? ಒಂದು ವಾರ್ನಿಂಗ್ ಮಾಡಿ. ನಮ್ಮ ಮಕ್ಕಳು ಅವರುವೇ ಡಾಕ್ಟ್ರು ಓದ್ತಿರ್ಬೋದು, ಮಕ್ಕಳೇ ಅಮಾನತ್ ಮಾಡಿದ್ರು ಸರ್. ಏನಕ್ಕೆ ಮಾಡಿದ್ರಿ ಮಿನಿಸ್ಟ್ರು ಸಾಹೇಬರು? ಅವರು ಮಕ್ಕಳೇ ಓದ್ತಿದಾರಷ್ಟೇ ಡಾಕ್ಟ್ರನ್ನ. ಆಯಿತು, ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಬಾರ್ದು ಅಂತ ಒಂದು SOP ಹಾಕಿ ಬಿಡಿ ಹತ್ಲ ಕಡೆಗೆ. ಅದು ಬಿಟ್ಟರು ನಿಮ್ಮ ಆಸ್ಪತ್ರೆಯಲ್ಲಿ